ಲೋ ಸೀನಾ, ಏನೋ ಇವತ್ತು ತುಂಬಾ ಖುಷಿಯಾಗಿದ್ಯಾ? ನಾನು ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ. ಆದ್ರೆ ಇವತ್ತು ಯಾಕೋ ಜಾಸ್ತಿನೇ ಕಾಣಿಸ್ತಾ ಇದೆ. ಏನೋ ನೀನ್ ಹೊಟ್ಟೆ ಏನ್ ಅನ್ಕೊಂಡಿದ್ಯಾ? ದಿನ ಜಿಮ್ಗೆ ಹೋಗಿ ಬಾಡಿನ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಂಡಿದ್ದೀನಿ. ನಿನ್ ಮಾತು ಲೋ, ನಾನು ಹೇಳಿದ್ದು ಸ್ವಲ್ಪ ಖುಷಿನೂ ಜಾಸ್ತಿ ಕಾಣ್ತಾ ಇದೆ, ಜೊತೆಗೆ ನಾಚಿಕೆ ಕೂಡ ಸಹ ಕಾಣಿಸ್ತಾ ಇದೆ ಅಂತ ಹೇಳಿದ್ದು. ಅದಾ ಅದು ಅದು ಇದ ವಿಷಯ? ಹೌದು, ಅದು ಫಸ್ಟ್ ಟೈಮ್ ನಾನು ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ಅಲ್ಲೇ ಮೀನಾ, ಅಲ್ಲಿ ಹೋದಾಗ ನಾನು ಹೆಂಗಿರ್ಬೇಕು, ಯಾವ ತರ ಮಾತಾಡ್ಬೇಕು, ನೀನೇ ಸ್ವಲ್ಪ ಹೇಳ. ಅದಕ್ಕೇನು, ನಾನು ಇರೋದೇ ಇದಕ್ಕಲ್ವಾ, ಹೇಳ್ಕೊಡ್ತೀನಿ ಬಿಡು. ಸರಿ, ಈಗ ನೀನು ಅಲ್ಲಿ ಹೋದ್ಮೇಲೆ ನಾನು ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಹೇಳು? ಅಲ್ಲಿಗೆ ಹೋದಾಗ ನೀನು ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ನಾನು ಹೋಗ್ತಾ ಇರೋದು ಹುಡುಗಿ ನೋಡಕ್ ಕಣೆ, ನೆಲ ನೋಡಕ್ಕಲ್ಲ. ಏನ್ ಗೊತ್ತೇನೋ, ನೀನ್ ಈಗ್ಲೇ ತಲೆ ಬಗ್ಗಿಸ್ಕೊಂಡು ಹೋದ್ರೆ ನಾಳೆ ದಿನ ಮದ್ವೆ ಆದ್ಮೇಲೆ ತಲೆ ಎತ್ತು ನಡಿಬಹುದು, ಗೊತ್ತಾ? ಅಯ್ಯೋ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಲೋ, ನೀನ್ ತಲೆ ಬಗ್ಗಿಸ್ಕೊಂಡಿದ್ರೆ ಹುಡುಗಿ ಮನೆಯವರು ನಿನ್ನ ಡೀಸೆಂಟ್ ಅಂದ್ಕೊಂತಾರೆ, ಆಗ ನಿನ್ ಮದ್ವೆನ ಫಿಕ್ಸ್ ಆಗುತ್ತೆ. ನನ್ ಮುಖ ನೋಡು. ಯಾಕೋ? ಒಂದ್ಸಲ ಕರೆಕ್ಟ್ ಆಗಿ ನನ್ ಮುಖ ನೋಡೆ. ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದ್ದೀನಿ, ಅದ್ರಲ್ಲೇನಿದೆ? ಈ ಮುಖ ನೋಡಿದ್ರೆ ಪುಂಡನ್ ತರ ಕಾಣ್ತೀನ, ಪೋಖ್ರಿ ತರ ಕಾಣ್ತೀನ, ರೌಡಿ ತರ ಕಾಣ್ತೀನ? ಯಾಕೆ ಈಗ ಕೇಳ್ತಾ ಇದೀಯಾ? ಅಲ್ಲ ಕಣೆ, ಹುಡ್ಗಿ ನೋಡಕ್ ಹೋದಾಗ ತಲೆ ಬಗ್ಗಿಸ್ಕೊಂಡು ಹೋಗುವಂತಿದ್ಯಲ್ಲ, ನನ್ ಡೀಸೆಂಟ್ ಆಗಿ ಕಾಣ್ತಿಲ್ವಾ? ನನ್ ಮುಖದಲ್ಲಿ ಏನೋ ಪುರ್ಕಿತನ ಕಾಣ್ತಿದ್ಯಾ? ಅದಕ್ಕೆ ತಾನೇ ತಲೆ ಬಗ್ಗಿಸ್ಕೊಂಡು ಹೋಗು ಅಂತ ಹೇಳಿತ್ತು. ಅದೇನ್ ಹೇಳ್ತೆ, ಸ್ವಲ್ಪ ಜೋರಾಗಿ ಹೇಳೋ. ಹಾಗಲ್ಲ ಕಣೋ, ಇದು ಸಂಪ್ರದಾಯ. ನೀನ್ ತಲೆ ಎತ್ಕೊಂಡು ಹೋಗು, ಯಾರ್ ಬೇಡ ಅಂದ್ರಿ ಇವಾಗ? ತಲೆ ಎತ್ಕೊಂಡು ಹೋದ್ರೆ ಅಪಾರ್ಥ ಮಾಡ್ಕೊಳಲ್ವೇನೆ? ಅಲ್ಲ ಕಣೋ, ತಲೆ ಎತ್ಕೊಂಡು ಹೋದ್ರೆ ಅಪಾರ್ಥ ಹೇಗೋ ಮಾಡ್ಕೊಳ್ತಾರೆ. ನೋಡು, ಇವ್ನು ತಲೆ ಎತ್ಕೊ ಹೋಗ್ತಿದ್ದಾನೆ, ಎಷ್ಟು ದಿಮಾಕ್ ಇರ್ಬೇಡ ಅಂತ ಹೇಳಲ್ವಾ? ಸರಿ ಆಯ್ತು, ತಲೆ ಸೀದಾ ಇಟ್ಕೊಂಡು ಹೋಗು. ಇದು ಕರೆಕ್ಟ್ ಆಗಿರೋ ಮಾತು. ಓಕೆ, ಮತ್ತೆ ಏನ್ ಗೊತ್ತೇನೋ, ಫಸ್ಟ್ ಹುಡುಗಿ ಅಪ್ಪ ಅಮ್ಮ ನಿನ್ ಬಗ್ಗೆ ವಿಚಾರಿಸೋಕೆ ನಿನ್ ಜೊತೆ ಮಾತಾಡ್ತಾರೆ. ಹಂಗಾರೆ ಫುಲ್ ಮಾತಾಡ್ಬಿಡ್ಬೇಕಲ್ವಾ? ಮಾತಾಡ್ತೀನಿ ಬಿಡು. ಕಣೋ, ಮಾತಾಡ್ಬೇಕು, ಆದ್ರೆ ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ಮಾತಾಡ್ಬಾರ್ದ? ಯಾಕೆ? ಏನ್ ಗೊತ್ತೇನೋ, ಜಾಸ್ತಿ ಮಾತಾಡಿದ್ರೆ ಹುಡುಗ ಬಾಯಿ ಬಿಡ್ಕ ಅನ್ಕೊಂತಾರೆ. ಓಕೆ, ಸರಿ, ನೆಕ್ಸ್ಟ್? ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಬರುತ್ತೆ. ಸಣ್ಣಾಗಿ ತಿನ್ಬಿಡು ಅಂತ ಹೇಳ್ತಿದ್ಯಲ್ವಾ? ಬಿಡು ತಿಂತೀನಿ. ಅಲ್ಲ ಕಣೋ, ಯಾಕೆ? ಉಪ್ಪಿಟ್ಟು ಕೇಸರಿ ಬಾತ್ ನೋಡಿದ್ರೆ ಅಷ್ಟೊಂದು ಬರ್ಗೆಟ್ ಹೋಗಿದ್ಯಾ? ಅವ್ರೇನಾದ್ರು ತಂದ್ಕೊಟ್ರೆ ನಾನು ಇಷ್ಟು ತಿನ್ನಲ್ಲ ಅಂತ ಹೇಳ್ಬೇಕು. ಅವ್ರು ತಟ್ಟೆ ತುಂಬ ತಂದಿಟ್ರೆ ನಾನು ಆ ಮಾತು ಹೇಳ್ಬೋದು. ಅವ್ರು ಇಷ್ಟೇ ತಗೊಬಂದು ಕೊಟ್ರೆ? ಅವ್ರೇನಾದ್ರು ಅಷ್ಟೇ ತಂದ್ಕೊಟ್ರೆ ನಾನು ಇಷ್ಟು ಕಮ್ಮಿ ತಿನ್ನಲ್ಲ ಅನ್ನು. ಇದು ಮಾತು ಅಂದ್ರೆ? ನಿನ್ ತಲೆ, ಅವ್ರು ಎಷ್ಟೇ ತಂದ್ರು ನೀನ್ ಸುಮ್ನೆ ಆತರ ಅನ್ಬೇಕು ಕಣೋ. ಸರಿ. ಆಮೇಲೆ ಟೀನೋ ಕಾಫಿನೋ ಬರುತ್ತೆ, ಅದು ಹುಡುಗಿನೇ ತರ್ತಾಳೆ. ಗೊತ್ತಾಯ್ತು ಬಿಡು. ಅವ್ಳು ಟೀ ತಗೊಬಂದು ನನ್ನ ಕೈ ಕೊಡ್ತಿದ್ದಂಗೆ ಅವಳು ನಮ್ಮ ಮೇಲ್ ನೋಡಿ ಹಂಗೆ ಕಣ್ಣು ನೋಡಿಬೇಕು. ಆಗೇನಾದ್ರು ಮಾಡಿದ್ರೆ ನಿನಗೆ ತದುಕ್ತಾರೆ ನೋಡು. ಅವ್ರು ಕೊಟ್ಟಿರೋ ಟೀ ಕುಡಿತಾ ಹುಡುಗಿನ ಸೈಕಲ್ ಗ್ಯಾಪಲ್ಲಿ ನೋಡ್ತಾ ಹಾಗೆ ಮುಗಲ್ ನಗ್ಬೇಕು. ವಾವ್, ಸೂಪರ್ ಮೀನಾ, ಐಡಿಯಾ ಸೂಪರ್ ಆಗಿದೆ. ನಾನು ಈಗಲೇ ಪ್ರಿಪರೇಷನ್ ಮಾಡ್ಕೊಂಡು ರೆಡಿ ಆಗ್ಬಿಡ್ತೀನಿ. ಲೋ ಸಾಕು ಕಣೋ, ನಾಳೆಗೆ ನಾನು ಉಪ್ಪಿಟ್ಟು ರವೆ ಚಿರೋಟಿ ರವೆ ತಗೊಬೇಕು, ಹೋಗ್ಬಿಟ್ಟು ಬರ್ತೀನಿ. ಅಲ್ಲ, ನೀನು ಉಪ್ಪಿಟ್ಟು ರವೆ ಚಿರೋಟಿ ರವೆ ಯಾಕೆ ತಗೋಬೇಕು? ಯಾಕೆ ಅಂದ್ರೆ ನೀನ್ ನೋಡಕ್ ಹೋಗ್ತಾರ ಹುಡುಗಿ ಬೇರೆ ಯಾರು ಅಲ್ಲ, ಅದು ನಾನೇ. ಖಿಲಾಡಿ ಜೋಡಿ.